ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ಸ್ಯಾಟರ್ಡೆ, ಏಪ್ರಿಲ್ 6ನೇ ತಾರೀಕು. ನಾನು ನನ್ನ ಮಗಳು ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಹೌದಲ್ಲ ಮುಖ? 3 ಗಂಟೆ. ಇಲ್ಲೊಂದು ಹುಡುಗ ಏನೋ ಕಿತಾಪತಿ ಮಾಡ್ತಿದ್ದಾನೆ ನೋಡಿ. ಜ್ಯೂಸ್ ಮಾಡ್ಕೊಂಡು ಅದನ್ನು ಐಸ್ ಕ್ಯೂಬ್ ಮೆಲ್ಟ್ ಮಾಡೋಕೆ ನಮ್ನಿ ಮಾಡ್ತಿದ್ದ. ನೋಡ್ತಿದ್ದ ಏನು ಮಾಡಿದ್ದಪ್ಪ ಅಂತ. ಸೊ ಶಕೆ ಆಗಿರೋದ್ರಿಂದ ತಂಪು ಮಾಡಲೇಬೇಕಾಗತ್ತೆ, ಹಾಗಾಗಿ ಅವ್ನು ಮಾಡ್ತಾ ಇದ್ದಾನೆ. ಸಜ್ನಿ ಹೇಳ. ಸೊ ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ನಿನ್ನ ಚಾನಲಲ್ಲಿ ಎಂತೆಲ್ಲ ನೋಡಬಹುದು? ನಾನು ವಿಶೇಷ ತಿಂಡಿ ಮಾಡುತ್ತೇನೆ. ಆಮೇಲೆ ನಾವು ಗೇಮ್ ಆಡುತ್ತೇವೆ. ಎಂತ ಗೇಮ್? ಯಾವುದರ ಆ ಮಕ್ಕಳು ಬತ್ತೆ ಅಂದಿದ್ದಲ್ಲ, ಬರಲಿಲ್ಲ ಅಂತಕ್ಕೆ ಇಷ್ಟೊತ್ತಾರು. ನಂಬದಿ ರೋಡ್ ಹತ್ತಿದ್ದು ನೀನು ತೋರಿಸ್ಲೇ ಇಲ್ಲಲ್ಲ. ಸಜ್ಜು ಹೋಗಿ ತೋರಿಸ್ಕೋಬಹುದು. ಹಲೋ ಗಾಯ್, ಈಗ ರೋಡ್ ಮಾಡ್ತಿದ್ರೆ ಎಲೆಕ್ಷನ್ ಮತ್ತು ವೋಟ್ ಬಂದಿದೆ. ರೋಡ್ ಆಗುತ್ತಿದೆ, ಅರ್ಧ ರೋಡು ಆಗಿದೆ. ಓಟು ಯಾರಿಗೆ ಬೇಕಂದು ನಮಗೆ ಗೊತ್ತಾದಿಲ್ಲ. ರೋಡ್ ಡ್ರೈವರಿಗೆ ಹಾಕುತ್ತಾ, ನೀರು ಡ್ರೈವರಿಗೆ ಹಾಕುತ್ತಾ ಅಂತ ಗೊತ್ತಿಲ್ಲ. ಡ್ರೈವರ್ ನಾನಿಲ್ಲಿ ಸಾಂಬಾರು ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಣಲೆನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಇಡ್ಲಿ ತಟ್ಟೆ ಆಗುವಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಕರಟಿ ಹೋಗಬಾರ್ದು, ಹಾಗೆ ಹಸಿ ವಾಸನೆ ಕೂಡ ಇರಬಾರ್ದು. ನಾನಿಲ್ಲಿ 1 ಕಪ್ ಅಳತೆ, ಅಂದರೆ 1 ಇಡ್ಲಿ ತಟ್ಟೆ ಅಳತೆಯಲ್ಲಿ ತೋರಿಸಿರೋದು. ಇಲ್ಲಿ ನಾನು ಕಡಲೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಕಡಲೆಬೇಳೆ. ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಇಟ್ಕೊಳ್ಬೋದು, ಸ್ವಲ್ಪ ದಿನ ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು ಅನ್ನೋದು ಉದ್ದೇಶ ಆಗಿರುತ್ತೆ. ಹಾಗೆ ನಾನಿಲ್ಲಿ ಇಡ್ಲಿ ತಟ್ಟೆನಲ್ಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವರಿಗೆ ಕ್ವಾಂಟಿಟಿ ಎಷ್ಟಂತ ಗೊತ್ತಾಗಲ್ಲ, ಹಾಗಾಗಿ ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ 1 ತಿಂಗಳಿಗೆ ಆಗುವಷ್ಟು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಹೆಚ್ಚಾಗಿ ಟೊಮೆಟೊ ಸಾಂಬಾರೆಲ್ಲ ಮಾಡ್ತಾ ಇರ್ತೀನಲ್ಲ, ಹಾಗಾಗಿ ಬೇಗನೆ ಖಾಲಿ ಆಗುತ್ತೆ. ನಾನು ಹೆಚ್ಚು ಟೈಮ್ ಇಡಲ್ಲ, ಆದಷ್ಟು ಫ್ರೆಶ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಸಿ ಎಲ್ಲ ಹೋದ ನಂತರನೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಸೊ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋದನ್ನು ಸೈಡಲ್ಲಿ ಬಟ್ಲನ್ನ ಇಟ್ಕೊಂಡಿದ್ದೀನಿ, ಅಗಲವಾದ ಬಟ್ಲನ್ನ, ಅದಕ್ಕೆ ಎತ್ತಿಟ್ಕೊಳ್ತೀನಿ. ಸೊ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ರೀತಿಯಾದರೆ ಸಾಕು. ಕಡಲೆಬೇಳೆ ಅಂದೆ, ಆದರೆ ಅದು ತೊಗರಿಬೇಳೆ, ಸಾರಿ. ಕಡಲೆನ ನಂತರ ಹಾಕ್ಕೊಳ್ತಾ ಇದ್ದೀನಿ, ಇಡೀ ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಹೊರಗಡೆ ಆದರೆ ತೊಗೊಂಡು ಬಂದರೆ ಸ್ವಲ್ಪನೇ ಇರುತ್ತೆ. ಒಂದು ಸಲ ಸಾಂಬಾರು ಮಾಡೋದಕ್ಕೆ ಮಾತ್ರ ಯೂಸ್ ಆಗುತ್ತೆ. ಸೊ ಮನೇಲಿ ಮಾಡ್ಕೊಳ್ಳೋದ್ರಿಂದ ನಾವೇ ಮಾಡಿದ್ದೀವಿ ಅನ್ನೋದು ಇರುತ್ತೆ, ಹಾಗೆ ಫ್ರೆಶ್ ಆಗಿ ಕೂಡ ಇರುತ್ತೆ. ಅದನ್ನು ಕೂಡ ನಾನಿಲ್ಲಿ ಹುರಿದು ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಿದೆ ಅದು. ನಂತರ ನಾನಿಲ್ಲಿ ಅದೇ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಕಾಳನ್ನು. ಪಟ ಮಾಡ್ಕೊಳ್ಳೋದ್ರಿಂದ ಬೇರೆ ಪಾತ್ರೆ ಇಡೋ ಅವಶ್ಯಕತೆ ಇಲ್ಲ. ಸೊ ನಾನಿಲ್ಲಿ 3/4 ಕಪ್ ಆಗೋಷ್ಟು, ಅಂದರೆ ಇಡ್ಲಿ ತಟ್ಟೆಯ 3/4 ಭಾಗದಾಗೋಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಕಡಲೆ ಹಾಗೂ ಹೆಸರು ಕಾಳನ್ನು ಹಾಕೋದ್ರಿಂದ ಸಾರು ತುಂಬ ದಪ್ಪವಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದ್ಸಲ. ಸೊ ನಾನಿಲ್ಲಿ ಮೊಬೈಲ್ನ ಕೈಯಲ್ಲೇ ಹಿಡ್ಕೊಂಡು ಮಾಡ್ತಾಯಿದ್ದೀನಿ, ಟ್ರೈಪೋಡಲ್ಲಿ ಹಾಕಿಲ್ಲ. ಸೊ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ನಾನು
ಮಗು ಇರೋದ್ರಿಂದ ಪಟಪಟನೆ ಮಾಡ್ಕೊಳ್ತೀನಿ. ಮಗುನ ಬೇರೆಯವ್ರ ಹತ್ರ ಕೊಟ್ಟು ಮಾಡ್ಕೊಳ್ಳೋದು. ಸೊ ಇಲ್ಲಿ ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇಡೀ ಕಡಲೆನ ಹಾಕಿರೋದ್ರಿಂದ ಇದನ್ನು 1/4 ಕಪ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಇದು ಕ್ವಾಂಟಿಟಿ ಜಾಸ್ತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು. ಕಡಲೆ ಕೂಡ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕಡಲೆನ ಹಾಕಿರೋದನ್ನು ಹೇಳ್ತಾ ಇದ್ದೆ. ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಈ ವಿಡಿಯೋನ ಮಾಡಿಕೊಂಡು. ಶೇರ್ ಮಾಡಬೇಕು ಅಂದ್ಕೊಳ್ತೀನಿ, ಒಂದೊಂದೇ ಕೆಲಸ ಇರುತ್ತೆ. ನಂತರ ನಾನಿಲ್ಲಿ ಈಗಾಗಲೇ ಹುರಿದಿಟ್ಕೊಂಡಿರುವಂತಹ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಅಂದರೆ 1 ಇಡ್ಲಿ ತಟ್ಟೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಸಾರಿಗೆಲ್ಲ ಬೇಕಾಗುತ್ತೆ ಅಂತ ಹುರಿದಿಟ್ಕೊಂಡಿರ್ತೀನಿ. ಮೆಣಸಿನಕಾಯಿನ ಹಾಗೆ ಜೀರಿಗೆ ಎಲ್ಲವನ್ನು ಹುರಿದಿಟ್ಕೊಳ್ತೀನಿ. ಸೊ ಅದರಲ್ಲೇ ತೆಗೆದು ಹಾಕಿರೋದಿದು 1.5 ಕಪ್ಪಷ್ಟು ಹಾಕಿದ್ದೀನಿ. ಸಡನ್ನಾಗಿ ಮೀನು ಸಾರೆಲ್ಲ ಮಾಡಬೇಕು ಅಂದರೆ ಪಟ್ಟ ಹುರ್ಕೊಳ್ಳಿಕ್ಕಾಗಲ್ಲ. ಈ ಥರ ಹುರಿದಿಟ್ಕೊಂಡಿದ್ರೆ ತಕ್ಷಣವೇ ಮಸಾಲೆ ತೆಗೆದು ಮಾಡ್ಕೊಳ್ಬೋದು. ಹಾಗಾಗಿ ಇಲ್ಲಿ ನಾನು 1.5 ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಉದ್ದನ್ನು ಹಾಕೋದ್ರಿಂದ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವೇ ನೋಡ್ಬೋದು. ಉದ್ದನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನಂತರ ನಾನಿಲ್ಲಿ ಸಾಸಿವೆನ ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಏನೂ ಇರಬಾರ್ದು. ಘಮ ಬಂದಾಗ ನಿಮಗೆ ಗೊತ್ತಾಗುತ್ತೆ ಹಸಿ ವಾಸನೆ ಹೋಗಿರೋದು. ಸಾಸಿವೆನ ಕೂಡ ಹುರಿದು ತೊಗೊಂಡಿದ್ದೀನಿ ನಾನಿಲ್ಲಿ. ನಾನಿಲ್ಲಿ ಮೆಂತ್ಯನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಇಲ್ಲ, ಅದು ಅರ್ಧ ಸ್ಪೂನಷ್ಟು ಇರ್ಬೋದೇನೋ. ನೀವು ನೋಡ್ತಾ ಇರ್ಬೋದು, ಇಷ್ಟನ್ನು ತೊಗೊಂಡಿದ್ದೀನಿ. ಮೆಂತ್ಯನ ಜಾಸ್ತಿ ಹಾಕಿದ್ರೆ ಸಾಂಬಾರು ಕಹಿ ಬರುತ್ತೆ, ಹಾಗಾಗಿ ಸ್ವಲ್ಪನೇ ತೊಗೊಳ್ಳೋದು. ಹಾಗೆ ನಾನಿಲ್ಲಿ ಕಾಳು ಮೆಣಸನ್ನ ಹುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ, ಇಡ್ಲಿ ತಟ್ಟೆಯಷ್ಟು ಹಾಕ್ಕೊಂಡಿದ್ದೀನಿ. ಮೀನು ಸಾರಿಗೆಲ್ಲ ಹುರಿದಿಟ್ಕೊಂಡಿರುವಂಥ ಕಾಳು ಮೆಣಸನ್ನೇ ಹಾಕ್ತಾಯಿದ್ದೀನಿ. ಸಡನ್ನಾಗಿ ಸಾರು ಮಾಡೋ ಅವಶ್ಯಕತೆ ಬಂದಾಗ ಇದನ್ನೇ ಹಾಕಿಬಿಟ್ರೆ ಆಗೋಗುತ್ತೆ ಬೇಗನೆ, ಮತ್ತು ಹುರಿಯೋ ಅಗತ್ಯ ಇರಲ್ಲ. ಆಲ್ಮೋಸ್ಟ್ ಹಾಗೆ ಮಾಡ್ತೀನಿ. ಇಲ್ಲಿ ಹುರಿದಿಟ್ಕೊಂಡಿರೋ ಜೀರಿಗೆ ಇತ್ತು ಸ್ವಲ್ಪ, ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಹಸಿ ಜೀರಿಗೆ ಕೂಡ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಳ್ತೀನಿ. 1 ಕಪ್ಪಲ್ಲ, 1 ಸ್ಪೂನಷ್ಟು. ಹಾಗೆ ಇದಕ್ಕೆ ಅರಿಶಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಬೇಕು, ಬಿಸಿ ಇದ್ದರೆ ಜಾರು ಬಿಸಿ ಆಗುತ್ತೆ, ಹಾಗೆ ಸ್ಮೆಲ್ ಬರುತ್ತೆ, ಚೆನ್ನಾಗಾಗಲ್ಲ. ಪೂರ್ತಿ ಆರಿದ ನಂತರ, ತಣ್ಣಗಾದ ನಂತರ ಫ್ರೈ ಹರ್ಕೋಬೇಕು. ಸೊ ನಾನಿಲ್ಲಿ ಜೀರಿಗೆನ ಮತ್ತೆ ತೋರಿಸ್ತಾ ಇದ್ದೀನಿ. ಇದು ಹುರಿದೇ ಇರುವಂತಹ ಜೀರಿಗೆ, ಇದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಜೀರಿಗೆ ಇದ್ದರೆ ಸಾಕು, ನಾನು ತಗೊಂಡಿರೋ ಅಳತೆಗೆ ತಕ್ಕಂತೆ. ಸೊ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು. ಜೀರಿಗೆ ಕೂಡ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಸ್ಮೆಲ್ ಚೆನ್ನಾಗಾಗಲ್ಲ. ಹಾಗೆ 1 ಮುಷ್ಟಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ.
ಸೊ ಇದು ಫ್ಲೇವರ್ ಚೆನ್ನಾಗಿರುತ್ತೆ. ಹೆಚ್ಚಿನ ಸಾರಿಗೆಲ್ಲ ಹಾಕ್ತೀನಿ ನಾನು. ಹಾಗೆ ಹೆಲ್ತಿಗೆ ಕೂಡ ಒಳ್ಳೆಯದು ಕರಿಬೇವು. ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಆರ್ಲಿಕ್ಕೆ ಇಟ್ಟಿದ್ದೀನಿ. ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಂಡು ಬರ್ತೀನಿ. ಹಾಗೆ ಬಿಸಿ ಇರುವಾಗ ರುಬ್ಬಬಾರ್ದು. ಮೆಣಸನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟು ಮೆಣಸು ಸಾಕಾಗುತ್ತೆ. ಇದು ಖಾರನೂ ಕೂಡ ಇದೆ, ಹಾಗೆ ಸ್ವಲ್ಪ ಒದಗಿ ಕೂಡ ಬರುತ್ತೆ, ಅಂದರೆ ಕ್ವಾಂಟಿಟಿ ಜಾಸ್ತಿ ಕೂಡ ಆಗುತ್ತೆ ಪೌಡರ್ ಇದು. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಬ್ಯಾಡಗಿ ಚಿಲ್ಲಿ ಅಂತಾರಲ್ಲ ಅದು ಅನಿಸುತ್ತೆ, ನನಗೆ ಕರೆಕ್ಟಾಗಿ ಮೆಣಸಿನ್ಕಾಯಿ ಹೆಸರು ಗೊತ್ತಿಲ್ಲ. ಸೊ ನೀವು ನೋಡ್ಬೋದು, ಈ ಥರ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಖಾರ ಕೂಡ ಇಲ್ಲ, ಚೆನ್ನಾಗಿರುತ್ತೆ ಈ ಥರ ಮೆಣಸನ್ನು ಯೂಸ್ ಮಾಡಿ. ಸೊ ಇದನ್ನೆಲ್ಲ ಒಂದು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ನಂತರ ಇದು ವಾಮ್ ಆದ ನಂತರ ನಾನು ಯೂಸ್ ಮಾಡ್ಕೊಳ್ತೀನಿ. ಬೆಳ್ತಕ್ಕಿನ ತೊಗೊಳ್ಳೋದು ನೆನಪೋಯ್ತು, ಅದನ್ನು 1 ಕಪ್ಪಷ್ಟು ಹಾಕ್ಕೊಂಡು ಹುರ್ಕೊಳ್ತೀನಿ. ನಂತರ ಎಲ್ಲವನ್ನು ಸೇರಿಸಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಬಂದಿದ್ದೀನಿ. ಸೊ ಈ ರೀತಿಯಾಗಿ ಇರುತ್ತೆ. ಇದಕ್ಕೆ ಇಂಗನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು ಬೇಕಾದರೆ. ಇಂಗು ಪೌಡರ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದು, ಇದನ್ನು ರುಬ್ಕೋಬೋದು. ಇಲ್ಲಾಂದರೆ ಸಾಂಬಾರು ಕುದಿಯುವಾಗ ಕೂಡ ಇಂಗನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ನಮ್ಮ ಮನೇಲಿ ತಿನ್ನೋದಿಲ್ಲ ಇಂಗನ್ನು ಯೂಸ್ ಮಾಡಿದ್ರೆ, ಹಾಗಾಗಿ ಯೂಸ್ ಮಾಡಿಲ್ಲ. ಧನ್ಯವಾದಗಳು. ಬಾಯ್.